ಬಗ್ರ ಮಂಜಾಳ್ ಘೋಷಣೆ ಹಸಿವೆ ಹಸಿವೆ. ಶ್ರೀಮತ್ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಬಂಡಲಮಠ ಚೌಕಿಮಠ ಇವರು ತಿಳಿಸಿದ್ದಾರೆ. ಈ ಯೋಜನೆ ಪರಿಸರ ಮತ್ತು ಜನಹಿತಕ್ಕೆ ಮಾರಕವಾಗಿರುವುದರಿಂದ ಹಲವಾರು ಗಂಭೀರ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಅದೇ ರೀತಿ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಆರ್ ವಿ ದೇಶಪಾಂಡೆ ಅಧ್ಯಕ್ಷರು ಆಡಳಿತ ಸುಧಾರಣಾ ಆಯೋಗ ಅರಣ್ಯ ಸಂಪತ್ತು ಮತ್ತು ಜನಜೀವನಕ್ಕೆ ನೇರವಾಗಿ ಅವಲಂಬಿತವಾಗಿರುವ ಪ್ರದೇಶಗಳಲ್ಲಿ ಯಾವುದೇ ನದಿ ಕಣಿವೆ ವೇದಿಕೆಯಲ್ಲಿರುವ ಎಲ್ಲ ಯತಿವರೆಂದರೆ, ಎಲ್ಲ ಗೌರವಾನ್ವಿತರೆ ಹಾಗೂ ಮಹಾಜನರೇ, ಮಾತೆ ವಿರೋಧ ನಮಗೆ ಬೇಡ ಏನಾಗ್ತಾ ಇಲ್ಲ. ನಮಗೆ ಏನು ಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀವಿ. ಇದನ್ನು ಅನೇಕ ಸಲ ಹೇಳಿದ್ದೀವಿ, ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಇದು ಬರೀ ನಾವು ಮಾತ್ರ ಹೇಳಿದ ಮಾತಲ್ಲ. 1999 ಇಸ್ವಿ ಜನವರಿ 23, 24, 25ರಂದು PSS ಅಟ್ಟದ ಮೇಲೆ ಉತ್ತರ ಕನ್ನಡ ಜಿಲ್ಲೆಯ ಪರಿಸರ ಪೂರ್ವಕ ಅಭಿವೃದ್ಧಿ ಏನು ಬೇಕು ಅನ್ನೋದನ್ನು ಎಲ್ಲ ವಿಷಯದ ತಜ್ಞರನ್ನು ಸೇರಿಸಿ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದ್ದಾಗಿದೆ. ಆ ಕಾರ್ಯಕ್ರಮದಲ್ಲಿ ಹೊರಹೊಮ್ಮಿರುವ ಅನೇಕ ನಿರ್ಣಯಗಳ ಪೈಕಿ ಒಂದು ನಿರ್ಣಯ ಹೀಗಿದೆ: ಮೂಡುಗಡೆ ಜೀವವೈವಿಧ್ಯತೆ ನಾಶಕ್ಕೆ ಅವಕಾಶ ಇಲ್ಲದಂತೆ, ಮುಳುಗಡೆ ಅವಕಾಶ ಇಲ್ಲದಂತೆ, ಜೀವವೈವಿಧ್ಯತೆ ನಾಶಕ್ಕೆ ಅವಕಾಶ ಇಲ್ಲದಂತೆ ನೀರಾವರಿ ಮಾಡಲಿಕ್ಕೆ ಸಾಧ್ಯ ಇದೆ, ಮಾಡಬೇಕು. ಹರಿನೀರಿನ ಸಹಜ ವೇಗದಲ್ಲೇನೆ ವಿದ್ಯುತ್ ಉತ್ಪಾದನೆ ಕೂಡ ಸೇರದಂತೆ ಅಂತರ್ಜಲದ ಅಭಿವೃದ್ಧಿಗೆ ಪ್ರಯತ್ನ ಮಾಡಬೇಕಾಗಿದೆ. ಅದನ್ನು ನಮ್ಮೆಲ್ಲ ನದಿಗಳಿಗೆ ಮಾಡಿ ಅಂತ ಹೇಳಿ ಆ ದಿವಸ ಸಮಾವೇಶದಲ್ಲಿ ಪ್ರಧಾನ ನಿರ್ಣಯ ಬಂದಿದೆ. ನದಿಗಳು ಅವುಗಳು ಕೂಡ ಜೀವಗಳೇ. ಭಗವಂತನ ಸೃಷ್ಟಿಯಲ್ಲಿ ನದಿಗಳು ಕೂಡ ಜೀವಗಳು, ಅಥವಾ ಇನ್ನು ಹೆಚ್ಚು ಹೇಳಬೇಕು ಅವುಗಳ ದೇವತೆಗಳು. ಆದ್ದರಿಂದ ಅವರಿಗೆ ದೇವರು ಪರಮಾತ್ಮ ಹರಿಯುವ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಉಪನಿಷತ್ನಲ್ಲಿ ಒಂದು ಮಾತು ಬರ್ತದೆ: ಏತಸ್ಸಿವ ಅಕ್ಷರಸ್ಯ ಪ್ರಶಾಸನೆ ಗಾರ್ಧಿ ಪ್ರಾಚ್ಯು ಅನ್ಯಾನದ್ಯಸ್ಯಂದಂತೆ ಶ್ವೇತೇಭ್ಯ ಪರ್ವತೇಭ್ಯ ಪತಿಚ್ಯು ಅನ್ಯಾಹ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ. ಯಾವ ನದಿಗೆ ಪೂರ್ವಕ್ಕೆ ಹರಿಬೇಕು, ಯಾವ ನದಿಗೆ ಪಶ್ಚಿಮಕ್ಕೆ ಹರಿಬೇಕು, ಇದು ಭಗವಂತನ ಆಜ್ಞೆ ಅಂತ ಹೇಳಿ. ಅದನ್ನು ನಾವು ಬದಲಾಯಿಸಿದರೆ ಭಗವಂತನ ಆಜ್ಞೆಗೆ ವಿರುದ್ಧವಾಗಿ ತಗೊಂಡ ಹಾಗೇನೆ. ನಮಗೆ ಹೇಗೆ ಬದುಕುವ ಸ್ವಾತಂತ್ರ್ಯ ಇದೆಯೋ ಹಾಗೆ ಆ ನದಿಗೂ ಕೂಡ ಬದುಕುವ ಸ್ವಾತಂತ್ರ್ಯ ಇದೆ. ನೈಸರ್ಗಿಕ ಸ್ವಚ್ಛ ಹರಿವಡಿಸಿಕೊಳ್ತಕ್ಕಂಥ ಹಕ್ಕನ್ನ ನದಿಗಳು ನೀಡಬೇಕು, ಅಂತಹ ಕಾನೂನು ನಿರ್ಮಾಣ ಆಗಬೇಕು ಅನ್ನುವಂಥ ಒಂದು ಬೇಡಿಕೆ ಕೂಡ ಇವತ್ತು ಈ ನಿರ್ಣಯದಲ್ಲಿ ಬಂದು ಗಮನಿಸಿರಬಹುದು. ನಮ್ಮ ವೇದಿಕೆಯಲ್ಲಿ ಜನಪ್ರತಿನಿಧಿಗಳು ಎಲ್ಲ ಪಕ್ಷ ಭೇದ ಮರೆತು ಒಟ್ಟಿಗೆ ಸೇರಿದ್ದಾರೆ. ಅವರು ಸಾಕಷ್ಟು ಚರ್ಚೆ ಮಾಡಿದ್ದಾರೆ, ತೀವ್ರವಾದ ಚರ್ಚೆಯನ್ನೇ ಮಾಡಿದ್ದಾರೆ. ಚರ್ಚೆ ಇರಲಿ, ಆದರೆ ಹೋರಾಟದಲ್ಲಿ ಒಗ್ಗಟ್ಟಿರಲಿ. ಒಗ್ಗಟ್ಟು ಆಗದಿದ್ದರೆ ಬಹಳ ಮುಂದೆ ದೊಡ್ಡ ಅಪಾಯ ಇದೆ. ಕೇಳಿಕೊಳ್ಳಿ, ಎಲ್ಲ ಜನಪ್ರತಿನಿಧಿಗಳು ಕೂಡ ಕೇಳಿಕೊಳ್ಳಿ. ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ದೊಡ್ಡ ಅಪಾಯ ಇದೆ. ಏನಂತಂದ್ರೆ ಸಾಮೂಹಿಕವಾಗಿ ಇಡೀ ಜಿಲ್ಲೆಯ ಜನ ಚುನಾವಣೆಯನ್ನು ಬಹಿಷ್ಕಾರ ಮಾಡತಕ್ಕಂಥ ಕಾಲ ಬರಬಹುದು. ಅಥವಾ ಸುಂದರವಾದ ಪ್ರಕೃತಿಯ ಒಂದು ನಿಯಮ ಎನ್ನುವಂಥದ್ದು ವರದಾನ ಎನ್ನುವಂಥದ್ದಲ್ಲಿ ಹೇಳಬಹುದು ನಾವು. ಅದಲ್ಲದೆ ಈ ಪ್ರದೇಶದಲ್ಲಿ ಎಲ್ಲ ಮಠಪಂಥಗಳಿಗೂ ಸೇರಿದ ಮಠ ಮಂದಿರಗಳಿವೆ, ಅಥವಾ ಅವುಗಳಿಗೆ
ವಿಶೇಷವಾದ ಪಾರಂಪರಿಕ ತಾಣಗಳಿವೆ. ಅವುಗಳಿಗೆಲ್ಲ ಒಂದು ಹೊತ್ತ ಎನ್ನುವಂತಹದ್ದು ಬರ್ತದೆ, ತೊಂದರೆ ಎನ್ನುವಂತಹದ್ದು ಆಗ್ತದೆ. ಹಾಗಾಗಿ ಅದರ ಜೊತೆಯಲ್ಲಿ ನಾವು ನೋಡುವಂತಹದ್ದು ಇರುವುದ್ರೆ, ಸಹಸ್ರಾರು ವರ್ಷಗಳಿಂದ ಇಲ್ಲಿ ಜೀವನವನ್ನು ಕಟ್ಟಿಕೊಂಡಿದ್ದವರಿದ್ದಾರೆ, ಕೃಷಿಯನ್ನ ಮಾಡ್ತಾ ಬಂದವರಿದ್ದಾರೆ, ಅವರಿಗೆಲ್ಲ ತೊಂದರೆ ಎನ್ನುವಂತಹದ್ದು ಆಗ್ತದೆ. ಹಾಗಾಗಿ ನಾವು ಈ ಪುಣ್ಯ ಭೂಮಿಯನ್ನು ನಾವು ಮುಳುಗಿಸಿ ಇನ್ನೊಂದು ಪ್ರದೇಶಕ್ಕೆ ಒಳಿತನ್ನು ಮಾಡುತ್ತೇವೆ ಎನ್ನುವಂತಹದ್ದು ಕೂಡ ಒಂದು ಪ್ರಕೃತಿಗೆ ವಿರುದ್ಧವಾದ ಪ್ರಯತ್ನ ಆಗಿದೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಇದನ್ನ ನಾವೆಲ್ಲರೂ ಸಹ ದೊಡ್ಡ ಮಟ್ಟದಲ್ಲಿ ಖಂಡಿಸಬೇಕು, ವಿರೋಧಿಸಬೇಕು ಎಂಬುದು. ನಾವು ಕೇಳ್ತೇವೆ, ನಮಗೆ ಎಲ್ಲರಿಗಿಂತ ದೊಡ್ಡದು ಯಾವುದು ಅಂತ ಹೇಳಿದ್ರೆ ನಮ್ಮ ಹುಟ್ಟೂರು, ಅದರ ಜೊತೆಗೆ ತನ್ನ ಪರಂಪರೆ ಎಂಬುದನ್ನು ಉಳಿಸಿಕೊಳ್ಳಬೇಕು. ಅದಕ್ಕಾಗಿ ನಾವೆಲ್ಲ ಹೋರಾಟವನ್ನ ಮಾಡಲೇಬೇಕಾಗಿದೆ. ಎಂತಹ ತ್ಯಾಗಕ್ಕಾದರೂ ನಾವು ಸಿದ್ಧವಾಗಬೇಕಾಗಿದೆ. ನಮಗೆ ಭಯ ಎನ್ನುವಂಥದ್ದು ಆಗ್ತಾ ಇರುತ್ತೆ. ಅಷ್ಟು ವರ್ಷಕ್ಕೆ ಇದು ಬರ್ತಾ ಇದೆಯಪ್ಪ, ನಾವು 10 ವರ್ಷಕ್ಕೂ 20 ವರ್ಷಕ್ಕೆ ಹಿಂದೆ ಗುರುಗಳು ಕಾರ್ಯಾಚರಣೆ ಮಾಡಿದ್ರು, ಹಿಂದೆ ಬಂದಾಗ ಅದು ನಿಲ್ಲಿತು, ಈಗ ಮತ್ತೆ ಬಂದಿದೆ. ಈಗ ಒಂದಷ್ಟು ಹೋರಾಟವನ್ನು ಮಾಡಿ ನಿಲ್ಲಿಸೋದು, ಮತ್ತೆ ಮುಂದೊಂದು ಸ್ವಲ್ಪ ದಿವಸಕ್ಕೆ ಮತ್ತೆ ಬರ್ತದೆ. ಅದು ಹೀಗೆ ಭೂತ ಪ್ರಕಾರವಾಗಿ ಬರ್ತಾನೆ ಇರ್ತದೆ, ಒಂದರಿಂದ ಬರ್ತಾನೆ ಇರ್ತದೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಇದು ನಿಲ್ಲುವವರೆಗೂ ನಾವು ಹೋರಾಟವನ್ನ ಮಾಡಲೇಬೇಕಾಗಿದೆ. ಅಂದ್ರೆ ನಾವು ಹೇಗೆ ಎಂಥ ಪರಿಸ್ಥಿತಿಗೆ ಬಂದು ನಾವು ನಿಂತ್ಕೊಂಡಿದ್ದೇವೆ ಅಂದ್ರೆ, ಒಂದು ಸರ್ವಜ್ಞನ ವಚನ ಒಂದು ಇದೆ, ಅಡಿಯ ಮುಂದಿಡೆ ಸ್ವರ್ಗ ಎಂಬುದಾಗಿ, ಅಡಿಯ ಹಿಂದಿಡೆ ನರಕ, ಅಡಿಗಶ್ವಮೇಧ ಫಲ ಸ್ವಾಮಿ ಕಾರ್ಯಕ್ಕೆ ಮಡಿಯಲೇಬೇಕು ಸರ್ವಜ್ಞ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ನಾವು ಈ ಹೋರಾಟವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಕೇಳಿದ್ರೆ, ನಾವು ಹೋರಾಟವನ್ನು ಮಾಡದೆ ಹೋದರೆ ಈ ಸ್ವರ್ಗ ಸದೃಶವಾದ ಈ ಭೂಮಿಯನ್ನು ನಾವು ಕಳ್ಕೊಳ್ತೇವೆ, ಬೇರೆ ಯಾವುದೋ ನರಕ ಸದೃಶವಾದ ಜೀವನಕ್ಕೆ ನಾವು ಹೋಗಿ ಸೇರ್ಕೊಳ್ಬೇಕಾಗ್ತದೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಈ ಹೋರಾಟವನ್ನು ಯಜ್ಞದ ರೂಪದಲ್ಲಿ, ಯಾಗದ ರೂಪದಲ್ಲಿ ನಾವು ಮಾಡಬೇಕಾಗಿದೆ. ಅದನ್ನ ಮಾಡಿದಾಗ ಮಾತ್ರ ನಮಗೆ ಸ್ವರ್ಗದ ಸದೃಶವಾದ ಈ ಭೂಮಿ ಎನ್ನುವಂತಹದ್ದು ಉಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಹಿಂದೆ ನಮ್ಮ ಪೂರ್ವಜರೆಲ್ಲ ಬದುಕಿ ಬಾಳಿದಂತಹ ಜೀವನ, ಅದರ ಜೊತೆಯಲ್ಲಿ ನಾವು ಬದುಕುತ್ತಿರುವಂತಹ ಈ ಪ್ರದೇಶ, ನಮ್ಮ ಮುನಿಯವರು ಬೇಕಾದಂತಹ ಈ ಬೇಡತಿ ಅಘನಾಶಿನಿ ಪ್ರದೇಶದ ಎಲ್ಲ ಜನರು ಕೂಡ ಈ ನಮ್ಮ ಪ್ರದೇಶದ ಉಳಿವುಗಾಗಿ ಕೊನೆಯವರೆಗೂ ಕೆಟ್ಟದೇ ಹೋರಾಟವನ್ನು ಮಾಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕೂಡ ಇಂತಹ ಪರಿಸರಕ್ಕೆ ಮಾರಕವಾದ, ಪರಿಸರಕ್ಕೆ ಬೇಡವಾದ, ನಮ್ಮ ಈ ಉತ್ತರ ಕನ್ನಡಕ್ಕೆ ಮಾರಕವಾದ ಯಾವ್ಯಾವ ಯೋಜನೆಗಳಿದ್ದಾವೆ ಅವೆಲ್ಲವನ್ನು ಸಹ ಖಂಡತುಂಡವಾಗಿ ನಮಗೆ ಬೇಡವೇ. ನದಿ ತಿರುವಿನ ಯೋಜನೆ ಖಂಡಿತವಾಗಿಯೂ ಯಶಸ್ವಿ ಆಗಲ್ಲ. ಯಾಕಂದ್ರೆ ನಿಮ್ಮೆಲ್ಲ ನೋಡ್ತಾ ಇದ್ರೆ ಈ ಮಹಾಶಕ್ತಿಯ ಮುಂದೆ ಎಂತಹ ಸರ್ಕಾರದ ನಿಲುವಾದರೂ ಕೂಡ ಸೋಲಲೇಬೇಕು ಅಂತ ಅನ್ನಿಸ್ತಾ ಇದೆ. ಉತ್ತರ ಕನ್ನಡದವರು ಪಾಪದವರು, ಒಳ್ಳೆಯವರು, ಅದರ ದಡ್ಡರಲ್ಲ ಅನ್ನೋದು ನಿಮ್ಮ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಕುಡಿಯುವ ನೀರಿನ ನೆಪವೊಡ್ಡಿ ನೀವು ನದಿಗಳನ್ನು ತಿರುಗಿಸ್ತಾ ಇಲ್ಲ, ಬೇರೆ ಯಾವುದೋ ಉದ್ದೇಶಗಳು ಈ ಹಿನ್ನೆಲೆಯಲ್ಲಿ ಇವೆ ಎಂಬುದನ್ನು ನಾವೆಲ್ಲ ಅರಿತುಕೊಂಡಿದ್ದೇವೆ. ಅದಕ್ಕೆ ನಾವು ಸೇರಿದ್ದೇವೆ. ಖಂಡಿತವಾಗಿ ಈ ಯೋಜನೆಯನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂತಹ ಬಲವಾದಂತಹ ಘೋಷ ನಿಮ್ಮ ಈ ಉಪಸ್ಥಿತಿಯಿಂದ ನಮಗೆ ಗೊತ್ತಾಗ್ತಾ ಇದೆ. ಇನ್ನೊಂದು ಕಾರಣವೂ ಇದೆ ಈ ಯೋಜನೆ ಕೈಗೂಡದೆ ಇರೋದಕ್ಕೆ. ಪರಮ ಪೂಜ್ಯ ಸ್ವರ್ಣಮಲ್ಲಿ ಶ್ರೀಗಳು ಗಂಗೆಯನ್ನ ತಲೆ ಮೇಲೆ ಹೊತ್ತುಕೊಂಡಿದ್ದಾರೆ. ಅವರಿಗೆ ಗಂಗಾಧರ ಅಂತ ಹೇಳ್ತಾರೆ. ಅನೇಕ ವರ್ಷಗಳಿಂದ ಅವರು ಹೋರಾಟವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಗಂಗೆಯೊಟ್ಟಿಗೆ ಬೇಡ್ತಿ, ವೇದಾವತಿ, ವರದಾ, ಅಘನಾಶಿನಿ ಇಷ್ಟನ್ನು ಸೇರಿಸಿಕೊಂಡಿದ್ದಾರೆ. ಹೋರಾಟವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಅವರು ಹೇಳ್ತಿದ್ದಾರೆ, ಈ ಹೋರಾಟ ನಿಲ್ಲೋದಿಲ್ಲ. ಹೋರಾಡು ಬಿಳ್ವನ್ನ ಮೊಬ್ಬಂಟಿಯಾದಡಂ, ಧೀರ ಪಥವನೆ ಬೆದುಕು ಸಕಲ ಸಮಯದಳಂ, ದೂರದಲ್ಲಿ ಗೊಣಗುತ್ತ ಬಾಳುವ ಬಾಳ್ಗೇನು ಬೆಲೆ, ಹೋರಿ ಸತ್ವವ ಮೆರೆಸೋ ಮಂಕುತಿಮ್ಮ. ಸತ್ತೆನೆಂದೆನ ಬೇಡ, ಸೋತೆನೆಂದೆನ ಬೇಡ, ಭಕ್ತಿ ತೆನ್ನೋಡು ಸತ್ವದೂಟೆಯನ ಬೇಡ,
ಸತ್ತೆನೆಂದೆನ ಬೇಡ, ಸೋತೆನೆಂದೆನ ಬೇಡ.